ಲೈಫಲ್ಲಿ ಒಂದೊಂದು ಸ್ಟೇಜಲ್ಲಿ ಒಬ್ಬೊಬ್ಬರು ಸಿಗ್ತಾರಲ್ವಾ, ಸೊ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನ ಹೇಗೆ ಕಾಪಾಡ್ಕೊಳ್ಳೋದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಟ್ರೈನಲ್ಲಿ ಹೋಗಿದ್ದೀರಿ, ಯಾರ್ಯಾರು ಸಿಗ್ತಾರೆ? ಯಾರ್ಯಾರು ಸಿಗ್ತಾರೆ, ಇಡೀ ಟ್ರಾವೆಲರ್ಸ್ ಇರ್ತಾರೆ. ಯಾರ್ಯಾರು ಸಿಗ್ತಾರೆ, ಯಾವ ಥರ ಸಿಗ್ತಾರೆ? ಟ್ರಾವೆಲರ್ಸ್ ಇರ್ತಾರೆ, ಟಿ ಬರ್ತಾರೆ, ಏನೋ ಮಾಡ್ಕೊಂಡು ಹೋಗೋರು ಬರ್ತಾರೆ. ಎಲ್ಲರ ಜೊತೆನೂ ಮಾತಾಡ್ತೀರಾ? ಇಲ್ಲ. ಎಲ್ಲರನ್ನೂ ನಂಬ್ತೀರಾ? ಇದು ನಮಗೆ ಅಂದರೆ ಒಂದು 25-30 ವರ್ಷದ ಅನುಭವ ಆಗ್ತಾ ಇದ್ದಂಗೆ ನಮ್ಗೆ ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಮಾತಾಡಿಸ್ಬಾರ್ದು ಗೊತ್ತಾಗುತ್ತೆ. ಎಷ್ಟೊತ್ತು ಮಾತಾಡಿಸ್ಬೇಕು, ಏನು ಮಾತಾಡಿಸ್ಬೇಕು ಗೊತ್ತಾಗುತ್ತಲ್ವ. ಯಾರ ಜೊತೆ ವ್ಯಾವಹಾರಿಕವಾಗಿರಬೇಕು, ಯಾರ ಜೊತೆ ವ್ಯಾವಹಾರಿಕವಾಗಿರಬಾರ್ದು, ಯಾರ ಜೊತೆ ನಗ್ನಗ್ತಾ ಇರಬೇಕು, ಯಾರ ಜೊತೆ ರಿಸರ್ವ್ ಆಗಿರಬೇಕು, ಅನುಭವ ಕಲಿಸ್ಬಿಡುತ್ತಲ್ವ. ಟ್ರೈನಲ್ಲಿ ಯಾಕೆ ನಾವು ಎಲ್ಲರೂ ಇಳಿಯೋವಾಗ ನಾವು ಇಳಿದವ್ರ ಜೊತೆ ಹೊರಟೋಗಲ್ಲ? ನಾವು ಇಳಿಬೇಕಾದ ಜಾಗ ಬೇರೆ ಇರುತ್ತೆ. ಥ್ರೂ ಔಟ್ ಲೈಫ್ ನಮ್ಗೆ ಹೀಗೆ ಜನ ಸಿಗೋದು. ನಾವು ಅಂದ್ಕೊಂಡಿರ್ತೀವಿ ಇವರೆಲ್ಲ ಆತ್ಮೀಯರು, ಯಾಕೆ ಅಂದರೆ ನಗ್ನಗ್ತಾ ಮಾತಾಡಿದ್ದಾರೆ, ಪ್ರಶಾಂತವಾಗಿದ್ದಾರೆ, ಒಳ್ಳೆ ಮಾತುಗಳನ್ನು ಆಡಿದ್ದಾರೆ, ಹಾಗಾಗಿ ಅವ್ರ ಹಿಂದೆ ಸೇಲಾಗಿ ಹೊರಟೋಗ್ತೀವಿ. ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರ ಲೈಫೇ ಬೇರೆ, ನಮ್ಮ ಲೈಫೇ ಬೇರೆ. ಹೀಗೆ ಆದ ಅನುಭವಗಳೇ ನಮಗೆ ಕಹಿ ಅನುಭವಗಳಾಗಿ ಕ್ರಮೇಣ ನಾವು ಫಿಲ್ಟರ್ ಮಾಡ್ಕೊಂಡು ಬರ್ತೀವಿ.